ಹಲೋ ಮೇಡಮ್, ಇದು ಝೊಮ್ಯಾಟೊ ಡೆಲಿವರಿ ಇತ್ತು. ಜಯಮ್ಮ ಬಿಲ್ಡಿಂಗ್ ಯಾವುದು? ತಗೊಳ್ಳಿ ಸರ್. ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಐ ಆಮ್ ಅ ಬಿಟ್ ಹರಿ ಬಿಕಾಸ್ ನೋಡಿ ಇಲ್ಲಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಆ್ಯಕ್ಚುಲಿ ಸ್ನೇಹಿತರೆ, ಪ್ರೀವಿಯಸ್ ರ್ಯಾಪಿಡೋ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ನನಗೆ ಝೊಮ್ಯಾಟೊ ಸ್ವಿಗ್ಗಿನೂ ಮಾಡಬೇಕಂತ ಆಸೆ ಇತ್ತು. ಸೊ ಮಾಡ್ತಾಯಿದ್ದೀನಿ. ಫಸ್ಟ್ ಆರ್ಡರ್ ಪಾಕಶಾಲಾ 3 hours ಬುಕ್ ಮಾಡಿದ್ದೀನಿ. ಅದೇನೇನೋ ಬುಕ್ಕಿಂಗ್ ಪ್ರೊಸೀಜರ್ ಎಲ್ಲ ಇದೆ. ನಾನು ಆನ್ ದ ವೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಪಾಕಶಾಲಾಗೆ ಹೋಗ್ಬಿಟ್ಟು ನಮ್ಮದು ಆರ್ಡ್ರ್ ಇಸ್ಕೊಳ್ಳೋಣ. ಫುಡ್ ಡೆಲಿವರಿ, ಲೆಟ್ಸ್ ಗೋ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಮೈ ಫಸ್ಟ್ ಝೊಮ್ಯಾಟೊ ಪಾರ್ಟ್ನರ್ ಡೆಲಿವರಿ. ಕ್ಲಿಕ್ ಸೆಲ್ಫಿ ಇನ್ 57 seconds. ಏನು ಗುರು ಇವರು ಸೆಲ್ಫಿ ಮೇಲೆ ಸೆಲ್ಫಿ ಕೇಳ್ತಾರೆ. ಸರ್ ಇದು ಹಾಂ 3802 ಪಿಕ್ಡ್ ಆರ್ಡರ್. ಸೊ ಪಿಕ್ಡ್ ಆರ್ಡರ್ ಅಂತ ಕೊಟ್ಟಾದ್ಮೇಲೆ ಗೋ ಟು ಮ್ಯಾಪ್. ಇವಾಗ ನಾವು ಇದೊಂದು ಪ್ರಾಡಕ್ಟ್ನ ಡೆಲಿವರ್ ಮಾಡಬೇಕು. ಏನು ಗುರು ತಾಲಿ ಏನೋ ಆರ್ಡ್ರ್ ಮಾಡೋರೆ, ಇದೇನು ಆರ್ಡ್ರ್ ಮಾಡೋರು ನೋಡೋಣ ಇರಿ. ಸೌತ್ ಇಂಡಿಯನ್ ಎಕ್ಸಿಕ್ಯೂಟಿವ್ ಮೀಲ್ಸ್ ಆ್ಯಂಡ್ ವಾಟರ್ ಮೆಲನ್ ಜ್ಯೂಸ್. 120 ರೂಪಾಯಿ ಅಂತೆ ವಾಟರ್ ಮೆಲನ್ ಜ್ಯೂಸು. ಬ್ಯಾಗಲ್ಲಿ ಹಾಕೊಂಬಿಡೋಣ. 100 ರೂಪಾಯಿ ಪ್ರೋಮೋ ಅಪ್ಲೈ ಮಾಡಿದ್ದಾರೆ. 220 ಚಾರ್ಜಸ್ಸು. ಫಸ್ಟೇ ಆನ್ಲೈನ್ ಪೇ ಮಾಡಿಬಿಟ್ಟಿರ್ಬೇಕಪ್ಪ ಇವರು, ಬೆಟರು. ಏನು ಗುರು ಆಗಲೇ ಲೀಕ್ ಆಗ್ತೈತೆ ಇದು. ಥೂ, ನೆಟ್ಟಿಗೆ ಟೈಟು ಮಾಡಲ್ಲ ಯಾವ ರೆಸ್ಟೋರೆಂಟ್ ಅವರು. ಹೀಗೆ ಬ್ಯಾಗೆಲ್ಲ ಗಲೀಜು. ಎಲ್ಲ ನಮ್ಮ ಜೆ ಪಿ ನಗರಲ್ಲೇ ಡೆಲಿವರಿ. 1 kilometer ಅಷ್ಟೇ ಇಲ್ಲಿಂದ. ಇಟ್ಸ್ ವೆರಿ ನಿಯರ್. ಯಾ ಓಕೆ, ವಿ ಆರ್ ಇನ್ ದ ಲೊಕೇಶನ್. ರೀಚ್ಡ್ ಡ್ರಾಪ್ ಲೊಕೇಶನ್. ಕಾಲ್ ಮಾಡಬೇಕಾ? ಹಲೋ ಮೇಡಮ್, ಇದು ಝೊಮ್ಯಾಟೊ ಡೆಲಿವರಿ ಇತ್ತು. ಹಾಂ ಸರ್. ಇದು ಶ್ರೀ ಸಾಯಿ ಅನುರಾಗ ಅಪಾರ್ಟ್ಮೆಂಟ್ಸ್ ಮುಂದೆ ನಿಂತಿದ್ದೀನಿ. ಹೌದು ಹೌದು, ಅಲ್ಲಿ ಸೆಕ್ಯೂರಿಟಿ ಇದ್ದಾರಾ ನೋಡಿ ಅಲ್ಲಿ. ಓಕೆ ಮೇಡಮ್. ಮೇಡಮ್, ಇದು ಪೇಮೆಂಟ್ ಆಗಿದೆ ಅಲ್ವಾ? ಹಾಂ ಎಲ್ಲ ಆಗಿದೆ ಸರ್. ಅವ್ರ ಹತ್ರ ಕೊಡಿ, ಅವ್ರ ಮೇಲ್ಗಡೆ ತೋರಣ ಕೊಟ್ಬಿಡ್ತಾರೆ. ಹ್ಞೂ ಸರಿ ಮೇಡಮ್, ಆಯಿತು. ವಿ ಆರ್ ಡನ್ ವಿತ್ ಅವರ್ ಫಸ್ಟ್ ಆರ್ಡರ್ ಗೈಸ್. ಗೆಟ್ ನೆಕ್ಸ್ಟ್ ಆರ್ಡರ್. ಜಿಂಗಲ್ ಅಲ್ಲ, ಅದು ಎಷ್ಟು ಅಮೌಂಟು ಏನು ಗೊತ್ತಿಲ್ಲ. 24 rupees ಪರ್ ಡೆಲಿವರಿ. ಹಾಂ ನೈಸ್. ಇಲ್ಲೇ ವೇಟ್ ಮಾಡೋಣ, ಇನ್ನೊಂದು ಡೆಲಿವರಿ ಸಿಗುತ್ತೆ. ಸೊ ಸ್ನೇಹಿತರೆ, ಈ ಆ್ಯಪ್ಲಿಕೇಶನ್ ಆಗಲೇ ಬಂದುಬಿಡ್ತು. ಆ್ಯಪ್ಲಿಕೇಶನ್ ಅಕ್ಸೆಪ್ಟ್ ಆರ್ಡರ್. ಓಕೆ, ಎಲ್ಲಿದ್ದಪ್ಪ ಇದು? ಗೋ ಟು ಮ್ಯಾಪ್ಸ್. ಐ ಥಿಂಕ್ ಐ ನೋ ದಿಸ್ 5-star ಚಿಕನ್. ನಾನು ತಿಂತಿದ್ದೀನಿ 5-star ಚಿಕನಲ್ಲಿ. ನಾನು ಗೆಟ್ ನೆಕ್ಸ್ಟ್ ಆರ್ಡರ್ ಕೊಟ್ಟು 10 secondsಗೆ ಇನ್ನೊಂದು ಆರ್ಡರ್ ಬಂದಿದೆ ಇಲ್ಲಿ. ಝೊಮ್ಯಾಟೊ ಇಸ್ ಅರ್ನಿಂಗ್ ಹೆಲ್ ಲಾಟ್ ಆಫ್ ಮನಿ. ಓಕೆ, ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಈ ಆ್ಯಪ್ಲಿಕೇಶನ್ ಹೇಗೆ ಇನ್ಸ್ಟಾಲ್ ಮಾಡಿದೆ, ಏನೇನು ಪ್ರೊಸೀಜರ್ ಫಾಲೋ ಮಾಡಿದೆ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಂತ ಒಂದು ಆ್ಯಪ್ ಬರುತ್ತೆ. ಫಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ಇರೋಬ್ಬರು ID ಪ್ರೂಫ್ ಎಲ್ಲ ಕೇಳ್ತಾರೆ, ಎಲ್ಲ ಕೊಟ್ಬಿಡಿ. RC, DL, ನಿಮ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಸೆಲ್ಫಿ ಗಿಲ್ಫಿ ಎಲ್ಲ ಕೇಳ್ತಾರೆ, ಅದನ್ನು ಅಪ್ಲೋಡ್ ಮಾಡಿ. ಸೊ ಅದೆಲ್ಲ ಆದಮೇಲೆ ಯು ಹ್ಯಾವ್ ಟು ಪೇ ಆನ್ ಬೋರ್ಡಿಂಗ್ ಫೀಸು. ಆನ್ ಬೋರ್ಡಿಂಗ್ ಫೀಸ್ ಬಂದುಬಿಟ್ಟು ಒಂದು 1250 ರೂಪಾಯಿ ಕೇಳ್ತಾರೆ. ಆದರೆ ಇನ್ಸ್ಟಾಲ್ಮೆಂಟ್ ಅಂತ ಇನ್ನೊಂದು ಬರುತ್ತೆ, 1600 ರೂಪಾಯಿ. ಸೊ ನೀವು 1600 ರೂಪಾಯಿ ಸೆಲೆಕ್ಟ್ ಮಾಡಿದ್ರೆ 1600 ರೂಪಾಯಿ 4 weeks ಸ್ಪ್ಲಿಟ್ ಆಗುತ್ತೆ. ಸೊ ಫಸ್ಟ್ ಟೈಮು 250 ಕೊಡಬೇಕು. ಆಮೇಲೆ 500, 400, 500 ಈ ಥರ ಏನೋ ಸ್ಪ್ಲಿಟ್ ಮಾಡ್ತಾರೆ. ಸೊ ನಿಮ್ಮದು ಏನು ಅರ್ನಿಂಗ್ ಮಾಡ್ತೀರಲ್ಲ ಅದರಲ್ಲೇ ಡಿಡಕ್ಟ್ ಮಾಡ್ಕೊತಾರೆ ಅವರು. ಸೊ ಇಷ್ಟೇ. ಇದು ಆದಮೇಲೆ ನೀವು ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆಗ್ತೀರಾ. ಅದ್ರ ಜೊತೆ ಅವರು ನಿಮಗೆ ಟೀ ಶರ್ಟು ಮತ್ತು ಅದು ಒಂದು ಡಬ್ಬ ಬರುತ್ತಲ್ಲ, ಝೊಮ್ಯಾಟೊ ಡೆಲಿವರಿ ಡಬ್ಬ, ಅದನ್ನು ಕಳಿಸ್ತಾರಂತೆ. ಅದಕ್ಕೆ ಅಡ್ರೆಸ್ ಎಲ್ಲ ಇಸ್ಕೊಂಡು ಎಲ್ಲ ಮಾಡವ್ರೆ. ಆಗಲೇ ಶಿಪ್ ಕೂಡ ಮಾಡಿಬಿಟ್ರು, ಶಿಪ್ ರಾಕೆಟಲ್ಲಿ. ರೀಚ್ ಪಿಕಪ್ ಲೊಕೇಶನ್. ಸೆಲ್ಫಿ ಮೇಲೆ ಸೆಲ್ಫಿ. ಅಣ್ಣ, ಅದು ಚಿಕನ್ ಫಿಂಗರ್ಸ್ ಬೋನ್ಲೆಸ್ ಬರುತ್ತಾ? ಒಂದು ಚಿಕನ್ ಫಿಂಗರ್ಸ್ ಕೊಡಿ ಇಲ್ಲೇ. ಕಸ್ಟಮರ್ ಫೋನ್ ಮಾಡಿದ ಏನಂತ? ಚಿಕನ್ ಫಿಂಗರ್ಸ್ ಮಾತ್ರ ಸಖತ್ತಾಗಿತ್ತು. ಇವಾಗ ನಮ್ಮ ಕಸ್ಟಮರ್ಗೆ ಹೋಗ್ಬಿಟ್ಟು ಡೆಲಿವರಿ ಕೊಡೋಣ. ಟೈಮ್ ಬೈ ದ ವೇ ಎಷ್ಟಾಗಿದೆ? 4:22. ಸೊ ನಾನು ಶಿಫ್ಟ್ ಸ್ಟಾರ್ಟ್ ಮಾಡಿದ್ದು 4 o'clockಗೆ. ಓಕೆ, ನೈಸ್. ಸೊ ಹಾಗೆ 5-star ಚಿಕನ್ ಅವ್ರಿಗೆ ಕೇಳ್ತಾ ಇದೆ, ಸರ್ ಝೊಮ್ಯಾಟೊ ಆರ್ಡ್ರೆಲ್ಲ ಹೆಂಗೆ, ಏನು ಕತೆ ಅಂತ. ಅವರಂದ್ರು ಝೊಮ್ಯಾಟೋನೇ ತುಂಬ ಫಾಸ್ಟ್ ಮೂವಿಂಗ್ ಇರೋದು. ಝೊಮ್ಯಾಟೊ ಆದಮೇಲೆ ಸ್ವಿಗ್ಗಿ ಒಂದು ಸ್ವಲ್ಪ ಪರವಾಗಿಲ್ಲ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫ್ಲಾಪೇ.
ಸೊ ಆನ್ ಬೋರ್ಡಿಂಗ್ ತುಂಬ ಈಸಿ ಝೊಮ್ಯಾಟೋಲಿ. ಬಟ್ ಅದೇ ಸ್ಟಾರ್ಟಿಂಗು ಅವ್ರಿಗೆ ಡೆಪಾಸಿಟ್ ಅಂತ ಅಲ್ಲ, ಒಂಥರ ಫೀಸೇ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಪಾರ್ಟ್ ಟೈಮು, ಆಮೇಲೆ ತುಂಬ ಜನ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ ಸ್ವಲ್ಪ ದಿವಸ ಆದಮೇಲೆ. ಅದೊಂದು ಆಗಬಾರ್ದು ಅಂತ ಅವರು ಫೀಸ್ ಇಟ್ಟಿದ್ದಾರೆ. ಆಮೇಲೆ ಟೈಮ್ ಪಾಸಿಂಗ್ ಮಾಡೋರು ನಂತರದವರು ಎಲ್ಲ ತೊಗೊಬಾರ್ದು ಅಂತ. ಬಟ್ ನಾವು ವಿ ಆರ್ ಸ್ಟಬರ್ನ್. ಇಫ್ ಐ ಹ್ಯಾವ್ ಟು ಡೂ ಐ ಡೂ ಇಟ್ ಬೈ ಹುಕ್ ಆರ್ ಕ್ರುಕ್. ಆಮೇಲೆ ಇವ್ರದ್ದು ಇನ್ನೊಂದು ಕ್ವಾಟ್ಲೆ ಏನಂದರೆ, ನೀವು ಡೆವಲಪರ್ ಆಪ್ಷನ್ಸ್ ಆನ್ ಮಾಡಿರಬಾರ್ದು ಆಂಡ್ರಾಯ್ಡಲ್ಲಿ. ಡೆವಲಪರ್ ಆಪ್ಷನ್ಸ್ ಆಫ್ ಮಾಡಿಬಿಟ್ಟೆ ಇವ್ರದ್ದು ಝೊಮ್ಯಾಟೋ ಅವ್ರದ್ದು ಯೂಸ್ ಮಾಡಬೇಕು. ಲೀವ್ ಆರ್ಡರ್ ಅಟ್ ದ ಡೋರ್. ಜಯಮ್ಮ ಬಿಲ್ಡಿಂಗ್ ನಿಯರ್ ಸೆಂಟ್ರಲ್ ಬ್ಯಾಂಕ್. ಜಯಮ್ಮ ಬಿಲ್ಡಿಂಗ್ ಯಾವುದು? ಜಯಮ್ಮ ಬಿಲ್ಡಿಂಗು ಇದಾ? ತಗೊಳ್ಳಿ ಸರ್. ಪೇ ಆಗಿದೆಯಾ? ಥ್ಯಾಂಕ್ ಯು. ಸರ್ ಅದು ಫೋಟೋ ಹಾಕ್ಬೇಕು ನಾನು, ಪ್ಯಾಕೇಜ್ದು. ಸರಿ ಸರ್, ಥ್ಯಾಂಕ್ ಯು. ಹಾಂ, ಬ್ಲಾಗು. ಸೊ ಸ್ನೇಹಿತರೆ, ನಮ್ಮದು ಸೆಕೆಂಡ್ ಡೆಲಿವರಿ ಮುಗೀತು. ವಿ ಆರ್ ಆಫ್ ಟು ಥರ್ಡ್ ಡೆಲಿವರಿ. ಬ್ಯಾಕ್ ಟು ಬ್ಯಾಕ್ ಹಂಗೆ ಬಂದುಬಿಡುತ್ತೆ. ಈ ಝೊಮ್ಯಾಟೊ ಡೆಲಿವರಿ ಎಲ್ಲ 1 ಕಿಲೋಮೀಟ್ರ್ ರೇಂಜಲ್ಲೇ ಬರ್ತಾ ಇದೆ, ವಿಚ್ ಇಸ್ ರಿಯಲಿ ಗುಡ್. ಸೊ 1 ಕಿಲೋಮೀಟ್ರ್ ರೇಂಜಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ. ದಿಸ್ ಈಸ್ ಮಚ್ ಬೆಟರ್ ದ್ಯಾನ್ ರ್ಯಾಪಿಡೋ. ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ರ್ಯಾಪಿಡೋಕ್ಕಿಂತ ತುಂಬ ಬೆಟರ್ ಇದೆ. ಟ್ರಫಲ್ಸಾ? ಅಲ್ಲಿ ಯಾವ ಟ್ರಫಲ್ಸ್ ಐತಪ್ಪ, ನನಗೆ ಗೊತ್ತಿಲ್ಲ. ರುಚಿ ಇಲ್ಲಿ ಟ್ರಫಲ್ಸ್ ಎಲ್ಲಿದೆ ಫ್ರೆಂಡ್ಸ್? ನನಗೆ ಗೊತ್ತಿರೋಂಗಿಲ್ಲ, ಎಲ್ಲೂ ಟ್ರಫಲ್ಸೇ ಇಲ್ಲ. ಶಿಷ್ಯ ಎಲ್ಲಿಂದ ಆರ್ಡ್ರ್ ಮಾಡವನೇ? ಫಸ್ಟ್ ಅದು ಚೆಕ್ ಮಾಡೋಣ. ಏಯ್, ಎಲ್ಲಿಂದನೋ ಇದು? ಬಂಡಲ್ ಶೇಟ್. ನನಗೆ ನಾವು ಹೋಗ್ತೀನಿ ನೋಡ್ರಪ್ಪ. ಲೊಕೇಶನ್ನಿಗೆ ಬಂದಿದ್ದೀನಿ. ಸ್ವಿಗ್ಗಿ ಅಂತನೂ ಐತೆ. ಸರಿ, ಝೊಮ್ಯಾಟೊ. ಹಾಂ, ಓ ಏನು ಇಟ್ಟವ್ರಿಲ್ಲಿ ಟ್ರಫಲ್ಸ್. ಓ ಮೈ ಗಾಡ್. ಹಲೋ, ಇದಿಷ್ಟು ದೊಡ್ಡದೆಲ್ಲ ಇಟ್ಕೊಂಡೋಗ್ಲಿ. 3.7 ಕಿಲೋಮೀಟರ್ಸ್. ಗುಹೆ ಥರ ಇದೆ ಗೈಸ್ ಇಲ್ಲಿ. ಏನೇನೋ ಇಟ್ಬಿಟ್ಟವ್ರೆ ಇಷ್ಟು ಚಿಕ್ಕದ್ರಲ್ಲಿ. ಇದು ನನ್ನ ಬ್ಯಾಗಲ್ಲಂತೂ ಹಿಡಿಯಲ್ಲ, ಇಲ್ಲೇ ಇಟ್ಕೊತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ಈ ಝೊಮ್ಯಾಟೊ, ಸ್ವಿಗ್ಗಿ, ಈ ರ್ಯಾಪಿಡೋ ಎಲ್ಲ ಮಾಡಿಕೊಂಡು ಹೌದೇ ಆನ್ ಮನಿ, ಬಿಕಾಸ್ ಇಟ್ಸ್ ಸೋ ಡಿಫಿಕಲ್ಟ್. ಡೆಫಿನೆಟ್ಲಿ ನಾಟ್ ಈಸಿ. ಅಲ್ಲಿ ನೀವೇನು ನೋಡಿದ್ರಲ್ಲ, ನಾನು ಪಿಕಪ್ ಮಾಡಿದ್ನಲ್ಲ ಇದು ಆರ್ಡ್ರ್ ಟ್ರಫಲ್ಸ್ ಅಂತ. ಸೊ ಅಲ್ಲಿ ಸಮೋಸ ಪಾರ್ಟಿ, ಟ್ರಫಲ್ಸು ಮತ್ತು ಇನ್ನೊಂದು ಯಾವುದೋ ಇತ್ತು, ನೆನಪಿಲ್ಲ ನನಗೆ. ಅವ್ರು ಹೇಗಂದರೆ ಅಲ್ಲಿ ನಿಮಗೆ ಬರೀ ಪ್ರಿಪೇರ್ ಮಾಡಿಕೊಡೋದು. ಈ ಝೊಮ್ಯಾಟೊ, ಸ್ವಿಗ್ಗಿಗಂತ ಎಕ್ಸ್ಕ್ಲೂಸಿವ್ ಆಗಿಟ್ಟಿರೋ ಸ್ಟೋರ್ ಅದು. ಓನ್ಲಿ ಆನ್ಲೈನ್ ಡೆಲಿವರೀಸು. ಒಂಥರ ಗುಹೆ ಥರ ಇದೆ ಅಲ್ಲಿ. ಸೊ ಅದು ಆ ಥರದ್ದು ಒಂದು ಇದೆ ಅಂತ ನನಗೆ ಗೊತ್ತಾಗಿದ್ದು ಇವತ್ತೇ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೂ ಇದು ಫಸ್ಟ್ ಟೈಮ್ ಆಗಿರುತ್ತಂತ ಅನ್ಕೊತೀನಿ. ಬಟ್ ಇಟ್ಸ್ ಅ ಕ್ರೇಜಿ, ಯುನೋ, ಇಟ್ಸ್ ಕೈಂಡ್ ಆಫ್ ಅ ನಾಲೆಡ್ಜ್ ಆರ್ ಅನ್ ಎಕ್ಸ್ಪೀರಿಯನ್ಸ್, ವಾಟ್ ಎವರ್. ಸೈಕ್ ಗುರು. ಅಲ್ಲ, ಬೆಂಗಳೂರಲ್ಲಿ ಯಾವ್ಯಾವ ಥರದ್ದಿದೆ ನೋಡಿ, ಈ ಥರದ್ದೊಂದು ಇದೆಯಾ ಅಂತ ಇಮ್ಯಾಜಿನೇಷನ್ ಕೂಡ ಬರೋಲ್ಲ ನಮಗೆ. ಸೊ ಬ್ಯಾಂಗ್ಳೂರಲ್ಲಿ ಏನಂದರೆ ಬಿಸ್ನೆಸ್ ಆಪರ್ಚುನಿಟೀಸ್ಗೆ ಏನೂ ಕಡಿಮೆ ಇಲ್ಲ. ಕಲೆಕ್ಟ್ ಕ್ಯಾಶ್ 731. ಮೇಡಮ್ ಅವ್ರಿಗೆ ಫೋನ್ ಮಾಡೋಣ. ಹೆಲೋ ಮೇಡಮ್, ಝೊಮ್ಯಾಟೊ ಡೆಲಿವರಿ. ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮುಂದೆ ಇದ್ದೀವಿ. ಇದು ಓವರ್ಸೀಸ್ ಬ್ಯಾಂಕ್ ಇದೆ ಅಲ್ಲ, ಎಲ್ಲಿ ಮುಂದೆ ಬರಲ್ಲ ಸ್ವಲ್ಪ? ಓಕೆ, ಹಾಂ, ಮೊನಾರ್ಕ್ ಅಂತ ಇದೆ ಇಲ್ಲಿ. ಓಕೆ ಮೇಡಮ್. ವಾಟ್ಸ್ ಅಪ್ ಗೈಸ್, ಯು ಕ್ಯಾನ್ ಸಿ ಮೀ ಇನ್ ದ ರಿಫ್ಲೆಕ್ಷನ್. ಬೋಯ್, ಡನ್ ವಿತ್ ದ ಥರ್ಡ್ ಆರ್ಡರ್. ಎಷ್ಟು ಕೊಟ್ಟಿದ್ದಾರೆ ಇದಕ್ಕೆ ಟ್ರಿಪ್ ಅರ್ನಿಂಗ್ಸ್ ಏನೋ ಕೊಟ್ಟಿದ್ವಲ್ಲಪ್ಪ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ ನಾವು ಆರ್ಡರ್ಸ್ನ, ಸೊ ಅವ್ರೇನು ಕ್ಯಾಶ್ ಕೊಟ್ಟಿರ್ತಾರಲ್ವ ಅದನ್ನು ನಾನು ಡೆಪಾಸಿಟ್ ಮಾಡಬೇಕು ಝೊಮ್ಯಾಟೊ ಅವ್ರಿಗೆ ಮತ್ತೆ.
ಸೊ ಅದು ಏನೋ ರೂಲ್ಸ್ ಇದೆ ಅವ್ರದ್ದು ಕೊಡಬೇಕಂತ, ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲ ಗೊತ್ತಿಲ್ಲ. ಸೊ ಗೈಸ್ ಇವತ್ತು ನಾನು 3 ಆರ್ಡರ್ ಮುಗಿಸ್ದೆ, 3 ಟ್ರಿಪ್ಸು. ಲಾಗಿನ್ ಅವರ್ಸ್ 2.1 ಅವರ್ಸು. 2.1 ಅವರ್ಸ್ ಏನಕ್ಕಂದರೆ ಲೈಕ್ 2.1 ಅವರ್ಸಲ್ಲಿ 3 ಟ್ರಿಪ್ಸ್ ಮಾಡಿದ್ದೀನಿ. ಟೋಟಲ್ ಆರ್ಡರ್ ಅರ್ನಿಂಗ್ಸ್ ಅಂದ್ಬಿಟ್ಟು 104 ರುಪೀಸು. ಸೊ ಈಚ್ ಆರ್ಡರ್ ಸಮ್ 30 ರುಪೀಸ್ 40 ರುಪೀಸ್ ಬಂದಿದೆ. ಇವಾಗ ನಾನು ಪೇ ಔಟ್ ತೊಗೋಬೇಕಂದ್ರೆ ನೀವು ನೋಡ್ತಾ ಇದ್ದೀರಾ 626 ಅಂತ ಇದೆ. 626 ಏನಕ್ಕಿದೆ ಅಂದರೆ ನಂದು ಕ್ಯಾಶ್ ಬಂದುಬಿಟ್ಟು 731 ಕೊಟ್ಟಿದ್ರು, ನಿಮಗೆ ಗೊತ್ತು. ಸೊ 731 ಮೈನಸ್ 104 ರುಪೀಸು. ಸೊ 104 ರುಪೀಸ್ ನನಗೆ, ಮಿಕ್ಕಿದ ಕಾಸು ಝೊಮ್ಯಾಟೊ ಅವರಿಗೆ ನಾನು ಡೆಪಾಸಿಟ್ ಮಾಡಬೇಕು. ಸೊ ನೋಡಿ 24 ರುಪೀಸ್ ಒಂದು, 31 ರುಪೀಸ್ ಒಂದು, 48 ರುಪೀಸ್ ಒಂದು, ಕ್ಯಾಶ್ ಕಲೆಕ್ಟೆಡ್ 731. ಸೊ 731 ಮೈನಸ್ ಆಲ್ ದೀಸ್ 626 ಆಗುತ್ತೆ. ಸೊ ನಾನು 626 ಅವ್ರಿಗೆ ಡೆಪಾಸಿಟ್ ಕೊಡ್ಬೇಕು ಝೊಮ್ಯಾಟೊ ಅವ್ರಿಗೆ. ಮಿಕ್ಕಿದ್ದು ಬಂದಿರೋ ಕಾಸು ಇದು ನನ್ನ ಅರ್ನಿಂಗ್ಸ್ ಎಲ್ಲ ನಾನೇ ಇಟ್ಕೊತೀನಿ. ಸೊ ಕಸ್ಟಮರ್ಸ್ ಏನಾದರೂ ನಿಮಗೆ UPI ಥ್ರೂ ಕೊಟ್ಟರೆ, ಲೈಕ್ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ, ಸೊ ನಿಮಗೆ ಈ ಥರ ಕ್ಯಾಶ್ ಕಲೆಕ್ಟೆಡ್ ಅಂತ ಬಂದುಬಿಟ್ಟು ನಿಮ್ಮ ಹತ್ರನೇ ಅಮೌಂಟ್ ಮಿಕ್ಕುತ್ತೆ. ಸೊ ನಿಮ್ಮ ಅಮೌಂಟು ನೀವು ಇಟ್ಕೊಂಡ್ಬಿಟ್ಟು ಝೊಮ್ಯಾಟೊ ಅವ್ರಿಗೆ ಏನು ಬಿಲಾಂಗ್ ಆಗುತ್ತೆ ಆ ಅಮೌಂಟ್ನ ನೀವು ಅವ್ರಿಗೆ ಕಳಿಸ್ಬೋದು. ಸೊ ಇದು ಚೆನ್ನಾಗಿದೆ. ಸೊ ನಾನು ಅವ್ರಿಗೆ 626.86 ರುಪೀಸ್ನ, ಅಯ್ಯೋ ಏನು ಗುರು ಇದು, ಆಯ್ತು 627 ಕಳ್ಸೋಣ. 627ನ ನಾನು ಅವರಿಗೆ ಡೆಪಾಸಿಟ್ ಕಳಿಸ್ಬಿಡ್ತೀನಿ. ಸೊ ಮಿಕ್ಕಿದ್ದ ಅಮೌಂಟು ನನ್ನ ಹತ್ರನೇ ಮಿಕ್ಕುತ್ತೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ. ಸೊ ಹೀಗಿದೆ ನಮ್ಮ ಒಂದು ಝೊಮ್ಯಾಟೊ ಆ್ಯಪ್ಲಿಕೇಶನ್. ಸೊ ನನಗೇನು ಅನಿಸ್ತು ಅಂದರೆ ಫೀಡ್ಬ್ಯಾಕ್ ಅಬೌಟ್ ದ ಝೊಮ್ಯಾಟೊ ಡೆಲಿವರಿ ಆ್ಯಪ್, ತುಂಬ ಒಳ್ಳೆ ಆ್ಯಪ್ಲಿಕೇಶನು. ನಿಮಗೆ ಆರ್ಡರ್ಸು 1 by 1 ಸಿಗ್ತಾನೆ ಇರುತ್ತೆ. ಲೈಕ್ ನೀವು ಒಂದು ಆರ್ಡರ್ ಮುಗಿಸ್ಬಿಟ್ಟು 10-15 ಸೆಕೆಂಡ್ಸಲ್ಲೇ ಇನ್ನೊಂದು ಆರ್ಡರ್ ಟಕ್ ಅಂತ ಬಂದುಬಿಡುತ್ತೆ. ಸೊ ರ್ಯಾಪಿಡೋಲ್ ಹೇಗಂದರೆ ನೀವು ಒಂದು ಹಾಫ್ ಆನ್ ಅವರ್ 20 ಮಿನಿಟ್ಸ್ ವೇಟ್ ಮಾಡಬೇಕು ನಿಮಗೊಂದು ಆರ್ಡರ್ ಬರಬೇಕಂದ್ರೆ. ಸೊ ಅದೊಂದು ಪ್ರಾಬ್ಲಮ್ ರ್ಯಾಪಿಡೋಲಿ. ಸೊ ನಿಮಗೂ ಈ ಥರ ಏನಾದರೂ ಆನ್ಲೈನಲ್ಲಿ ಈ ಥರ ಬೈಕ್ ಇಟ್ಕೊಂಡು ಏನಾದರೂ ಅರ್ನ್ ಮಾಡಬೇಕಂದ್ರೆ ಮನಿನ, ಐ ಡೆಫಿನೆಟ್ಲಿ ರೆಕಮೆಂಡ್ ಝೊಮ್ಯಾಟೊ. ಸ್ವಿಗ್ಗಿ ಬಗ್ಗೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಸ್ವಿಗ್ಗಿದು ಒಂದು ಟ್ರಯಲ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ನಾನು ನಿಮಗೆ ಒಂದು ಫೀಡ್ಬ್ಯಾಕ್ ಕೊಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ, ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಸಿಕ್ತು ಅಂತ ಅನ್ಕೊತೀನಿ. ಆ್ಯಂಡ್ ಆಲ್ಸೋ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಝೊಮ್ಯಾಟೊ ಆದರೂ ಮಾಡಿ, ಸ್ವಿಗ್ಗಿ ಆದರೂ ಮಾಡಿ, ರ್ಯಾಪಿಡೋ ಆದರೂ ಮಾಡಿ. ನಿಮ್ಮ ಪೆಟ್ರೋಲ್ ಕಾಸು, ನಿಮ್ಮ ಟೈಮು, ನಿಮ್ಮ ಎನರ್ಜಿ ಇದೆಲ್ಲ ಸ್ವಲ್ಪ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇದರಲ್ಲೆಲ್ಲ ಅಮೌಂಟ್ ಬರೋದು. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಗೈಸ್, ಟೇಕ್ ಕೇರ್.